ಕ್ರಿಸ್ತನಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ಸಾಧಾರಣ ಕಾಲದ 5ನೆಯ ಭಾನುವಾರದಲ್ಲಿದ್ದೇವೆ. ಇಂದಿನ ವಾಚನಗಳಲ್ಲಿ ಕಂಡುಬರುವ ಪ್ರಮುಖವಾದ ವಿಷಯ ದೇವರ ಅಮೂಲ್ಯವಾದ ಕರೆ ಮತ್ತು ಆ ಕರೆಗೆ ಜನರ ಪ್ರತಿಕ್ರಿಯೆ. ಬೈಬಲ್ ಶ್ರೀ ಗ್ರಂಥದಲ್ಲಿ ಕಂಡುಬರುವ ವಿಶ್ವಾಸದ ಪ್ರಮುಖ 3 ಮಹಾನ್ ಸಾಕ್ಷಿಗಳಾದ ಯೆಶಾಯ, ಪೌಲ ಮತ್ತು ಪೇತ್ರ ತಮ್ಮ ಸ್ವಂತ ನಿಷ್ಪ್ರಯೋಜಕತೆಯನ್ನು ವ್ಯಕ್ತಪಡಿಸುವ ದೃಶ್ಯವನ್ನು ಕಾಣಬಹುದು. ದೈವ ಕರೆಗೆ ಯಾವಾಗ, ಯಾರಿಗೆ, ಎಲ್ಲಿ ಬರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ನಾವು ಅಪಾತ್ರರು, ಬಲಹೀನರಾದರೂ ಸರಿ, ದೇವರು ನಮ್ಮನ್ನು ಕರೆಯುವುದು ಮಾತ್ರವಲ್ಲ, ಜೊತೆಗೆ ನಮ್ಮನ್ನು ಬಲಪಡಿಸುತ್ತಾರೆ. ಹಳೆಯ ಒಡಂಬಡಿಕೆಯ ಪ್ರಮುಖ ವ್ಯಕ್ತಿಗಳಲ್ಲಿ, ಪ್ರವಾದಿಗಳ ಬದುಕಿನಲ್ಲಿ, ಹಾಗೆಯೇ ಸಂತ ಪೌಲರ ಜೀವನದಲ್ಲೂ ಇಂತಹ ಘಟನೆಗಳನ್ನು ಕಾಣಬಹುದಾಗಿದೆ. ನಾವು ಮೊದಲನೆಯದಾಗಿ ನೋಡುವುದಾದರೆ ಕರೆಯಲ್ಲಿ ಅಡಕವಾಗಿರುವ ಮಹಿಮೆ. ಯೆಶಾಯ ಪ್ರವಾದಿ ದೇವನ ಮಹಿಮಾ ದರ್ಶನ ಕಂಡದ್ದೇ ತಾನು ದೇವನೆದುರಲ್ಲಿ ತೀರಾ ಕುಬ್ಜ ಎಂಬ ಸತ್ಯವನ್ನು ಅರಿತುಕೊಳ್ಳುತ್ತಾನೆ. ಪಾಪಿ ನಾನು, ಪರಮ ನೀನು, ಸೃಷ್ಟಿ ನಾನು, ಪ್ರಭು ನೀನು ಎಂಬುದಾಗಿ ಕೀಳಿರಿಮೆಯನ್ನು ಮೈಗೂಡಿಸಿಕೊಳ್ಳುತ್ತಾ ಅಶುದ್ಧ ವದನವನ್ನು ಆತ ಒಪ್ಪಿಕೊಳ್ಳುತ್ತಾನೆ ಎಂದು ಆಲೋಚಿಸಿ, ತಾನೇನೂ ಅಲ್ಲ, ಅಬಲ ನಾನು, ತನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ ಎಂಬ ಭಾವನೆಯಲ್ಲಿರುವ ಯೆಶಾಯನ ಬದುಕನ್ನು ದೇವರು ಸ್ಪರ್ಶಿಸುತ್ತಾರೆ. ಆತನ ದೀನತಾ ಬದುಕನ್ನು ಆಲಂಗಿಸಿ ಸಬಲನನ್ನಾಗಿ ಮಾಡುತ್ತಾರೆ. ದೈವೀ ಪ್ರಭೆಯಿಂದ ತುಂಬಿದ ಆತನ ಬಾಳು ಮಹಿಮಾ ದೇವನನ್ನು ಸಾರಲು ಸಿದ್ಧವಾಗುತ್ತದೆ. ನಾನಾದರೂ ಪ್ರೇಷಿತರಲ್ಲಿ ಕನಿಷ್ಠನು, ಪ್ರೇಷಿತ ಹೆಸರಿಗೂ ಅಪಾತ್ರನು ಎಂದ ಪೌಲ ಪ್ರಭು ಕ್ರಿಸ್ತರ ಒಂದೇ ಒಂದು ಸ್ಪರ್ಶದಿಂದ ಬದಲಾದ. ತನಗಿಂತ ಮಿಗಿಲಾಗಿ ಶಕ್ತಿಯ ಅನುಭವವನ್ನು ಪಡೆದ. ದೇವರ ಕರೆಯಿಂದ ಬದಲಾಯಿತು ಆತನ ಜೀವನ ಶೈಲಿ. ಆ ಪ್ರಭುವಿಗಾಗಿ ನನ್ನನ್ನು ನನ್ನಯ ಬಾಳಲ್ಲಿ ಜೀವಿಸುವುದು ನಾನಲ್ಲ, ಯೇಸುವೆ ನನ್ನಲ್ಲಿ ಜೀವಿಸುತ್ತಾರಲ್ಲವೇ ಎಂದು ಸಾರಲು ಸಿದ್ಧನಾದ. ಪ್ರಭು ಯೇಸುವಿನ ಕರೆಯಿಂದ ಪೌಲನು ದೈವಿ ಅನುಗ್ರಹಕ್ಕೆ ಯೋಗ್ಯನಾದ. ಎರಡನೆಯ ಅಂಶ, ಪ್ರಭು ಯೇಸುವಿನ ಮಾತಿಗೆ ಸ್ಪಂದಿಸಲು ಕರೆ. ಪೇತ್ರ ಹಾಗೂ ಆತನ ಸಂಗಡಿಗರು ಇಡೀ ರಾತ್ರಿ ಮೀನು ಹಿಡಿಯಲು ಪ್ರಯತ್ನಿಸುತ್ತಾರೆ. ಪೇತ್ರ ವೃತ್ತಿಯಲ್ಲಿಯೇ ನಿಪುಣ ಬೆಸ್ತ. ಆತನಿಗೆ ಆ ವೃತ್ತಿಯ ಬಗ್ಗೆ ಯಾರು ಏನೂ ತಿಳಿಸಬೇಕಾಗಿಲ್ಲ. ಆತ ಪರಿಣಿತ ವ್ಯಕ್ತಿ. ಯೇಸು ಸ್ವಾಮಿ ವೃತ್ತಿಯಲ್ಲಿ ಮೀನುಗಾರರಲ್ಲ. ಇದರ ಬಗ್ಗೆ ಯಾವ ಜ್ಞಾನವೂ ಯೇಸು ಸ್ವಾಮಿಗೆ ಇರಲಿಲ್ಲ. ಆದರೂ ಒಂದು ಸಣ್ಣ ಮರುಪ್ರಯತ್ನ ಮಾಡಲು ಯೇಸು ಸ್ವಾಮಿ ಪೇತ್ರನಿಗೆ ತಿಳಿಸುತ್ತಾರೆ. ಯೇಸು ಸ್ವಾಮಿಯ ಮಾತಿನ ಮೇರೆಗೆ ಪೇತ್ರನು ಬಲೆ ಬೀಸಿದಾಗ ಮೀನಿನ ರಾಶಿಯೇ ದೊರೆಯುತ್ತದೆ. ಅದೇ ರೀತಿಯಲ್ಲಿ ನಾವು ಕೂಡ ಪೇತ್ರ ಮತ್ತು ಆತನ ಸಂಗಡಿಗರಂತೆ ಪ್ರಭುವಿನ ಕರೆಯನ್ನು ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಆಲಿಸಿ ಪಾಲಿಸಿ ಸ್ಪಂದಿಸಲು ಮುಂದಾಗಬೇಕಾಗಿದೆ. ನಾವು ಯಾವಾಗ ಯೇಸು ಸ್ವಾಮಿ ಜೊತೆಗೂಡಿ ಜೀವಿಸುತ್ತೇವೋ ಆಗ ಹಲವಾರು ಅದ್ಭುತಗಳು, ಪವಾಡಗಳು ಉಂಟಾಗುವುದು ಸಹಜ. ನಾನೇ ದ್ರಾಕ್ಷ ಬಳ್ಳಿ, ನೀವೇ ಅದರ ಕವಲು ಬಳ್ಳಿಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅಂತಹವನು ಸಮೃದ್ಧಿಯಾಗಿ ಫಲ ಕೊಡುವನು ಎನ್ನುತ್ತದೆ ಸಂತ ಯೋವಾನನು ಬರೆದ ಶುಭ ಸಂದೇಶ, ಅಧ್ಯಾಯ 15 ವಚನ 5ರಲ್ಲಿ. ಆತನ ವಿನ ಯಾವುದನ್ನೂ ಸಾಧಿಸಲು ಸಾಧ್ಯವಿಲ್ಲ. ಇನ್ನು ನಾವು 3ನೆಯ ಅಂಶವನ್ನು ನೋಡುವುದಾದರೆ, ಪ್ರವಾದಿ ಯೆಶಾಯ, ಸಂತ ಪೌಲ, ಸಂತ ಪೇತ್ರರ ದೇವರ ಮಹಿಮೆಯನ್ನು ತಮ್ಮ ಬಾಳಿನಲ್ಲಿ ಅರಿತರು. ದೀನತೆಯ ವ್ಯಕ್ತಿಗಳಾಗಲು ಕರೆ ಹೇಗೆ ಪಡೆಯುವುದು? ತಮ್ಮ ಬದುಕಿನ ಅವಲೋಕನ ಮಾಡಿಕೊಂಡು ದೀನತೆಯ ಪ್ರತಿರೂಪಗಳಾದರೂ ಸಂತ ಪೇತ್ರ, ಸಂತ ಪೌಲ ಹಾಗೂ ಯೆಶಾಯ ದೀನಮೂರ್ತಿ ಪ್ರಭುವನ್ನು ಸಾರಿದರು. ಪ್ರತಿಯೊಂದು ದಿವ್ಯ ಬಲಿಪೂಜೆ ದೇವನ ಮಧುರ ಅನುಭವವನ್ನು ನಮಗೆ ನೀಡುವಾಗ ನಮ್ಮ ಜೀವನದ ಅವಲೋಕನವಾಗಬೇಕು. ದೈವಿ ಅನುಗ್ರಹ, ಕೃಪಾತಿಶಯ ಎದುರು ನಾವು ತೀರಾ ಅಲ್ಪರು ಎಂಬ ಸತ್ಯದ ಅರಿವನ್ನು ಪಡೆದು ನಮ್ಮಲ್ಲಿರುವ ಅಹಂಕಾರವನ್ನು ಮರೆತು ದೀನತೆಯ ಪ್ರತಿರೂಪಗಳಾಗಲು ಪ್ರೇರಣೆಯಾಗಬೇಕು. ಬರಿದಾದ ತಮ್ಮ ಬದುಕನ್ನು ಅರ್ಪಿಸದ ಪ್ರವಾದಿ ಯೆಶಾಯ, ಸಂತ ಪೌಲ, ಸಂತ ಪೇತ್ರ ದೇವರ ದೃಷ್ಟಿಯಲ್ಲಿ ಅತ್ಯುತ್ತಮರಾದರು.
ನಮ್ಮ ಬದುಕಿನ ಕಾರಣ ಪ್ರಭು. ಆ ದೇವರಿಗೆ ನಮ್ಮ ಜೀವನ ಸಮರ್ಪಣೆಯಾದಾಗ ನಮ್ಮ ಬದುಕು ನೂತನವಾಗಲು ಸಾಧ್ಯ. ಆಮೆನ್.